ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪ್ರತಿದಿನ ಅನುದಿನದ ಧ್ಯಾನದ ಮುಖಾಂತರ ದೇವರ ವಾಕ್ಯ ನಿಮಗೆ ಸಾರ್ತಿದ್ದೇವೆ. ನಿಮ್ಮಲ್ಲಿ ಅನೇಕರು ತಪ್ಪದೆ ವೀಕ್ಷಿಸ್ತಾ ಇದ್ದೀರಿ ಎಂದು ತಿಳಿಯಪಡಿಸ್ತಿದ್ದೀರಿ. ಅದಕ್ಕಾಗಿ ದೇವರಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮಲ್ಲಿ ಕೆಲವರು ವೀಕ್ಷಿಸ್ತಾ ಇದ್ದೀರಿ, ಆದರೆ ಆ ವಿಷಯದ ಕುರಿತು ವಾಟ್ಸಪ್ ಮಾಡಿ ತಿಳಿಸದಿದ್ದರೆ ಈ ದಿನವೇ ನಿಮ್ಮ ಹೆಸರು, ಊರು ಜೊತೆಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಕೇವಲ ನಾವು ವಾಕ್ಯ ಸಾರೋದಷ್ಟೇ ಅಲ್ಲ, ನೀವು ಪರಿಶುದ್ಧರಾಗಿ ಪರಿಪೂರ್ಣರಾಗಿ ಕರ್ತನ ರಾಜ್ಯಕ್ಕೋಸ್ಕರ ಸಿದ್ಧರಾಗಿರಬೇಕೆಂದು ನಿಮಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಪ್ರತಿದಿನ ನಮ್ಮೊಂದಿಗೆ ಮಾತಾಡುವ ಹಾಗೆ ಮಾತಾಡಿರಿ. ನೀವು ಮಾತಾಡುವ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮಗಾಗಿ ನೀವು ಕೂಡಿಟ್ಟಿರುವ ವಾಕ್ಯ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು, ಕೆಲವರು ಪ್ರತಿದಿನ ಯಾಕೆ ದೇವರ ವಾಕ್ಯ ಬೇಕು ಅನ್ನುತ್ತಾರಲ್ಲವೇ? ಯಾಕೆ ಬೇಕು? ಪ್ರತಿದಿನ ಒಂದೇ ರೀತಿಯಾಗಿದ್ರೆ ಹೇಗಿರುತ್ತೆ ಹೇಳಿ? ಪ್ರತಿದಿನ ಒಂದೇ ರೀತಿಯಾಗಿರುತ್ತೋ ನಿಮಗೆ? ಇಲ್ವಲ್ಲ. ನಾವು ಅಂದುಕೊಳ್ಳಲಾರದ ಸ್ಥಿತಿಗತಿಗಳನ್ನು ಎದುರಿಸಬೇಕಾಗುತ್ತೆ. ಒಂದು ದಿನ ಸಂತೋಷವಿರುವಂತೆ ಇರ್ತೇವೆ, ಇನ್ನು ಕೆಲವರಾದರೂ ಟುಡೇ ಈಸ್ ಅ ಬ್ಯಾಡ್ ಡೇ ಅನ್ನುತ್ತಾರೆ. ಈ ದಿನ ಯಾರ ಮುಖ ನೋಡಿದೇವೋ ಅನ್ನುತ್ತಾರೆ. ಕರ್ನಾಟಕದಲ್ಲಿ ಈ ದಿನ ಏನು ಸಾಧನೆ ಮಾಡ್ಲಿಕ್ಕಾಗ್ತಿಲ್ಲ. ಏನಾಗ್ತಿದೆಯಪ್ಪ? ಬೆಳಗ್ಗೆ ಎದ್ದಂದಿನಿಂದ ಒಂದೇ ಕಾಟ, ಒಂದೇ ಬಾಧೆ ಇದೆ, ಒಂದೇ ವೇದನೆ ಇದೆ, ಒಂದೇ ಸಮಸ್ಯೆ ಇದೆ ಎನ್ನುವ ರೀತಿಯಲ್ಲಿ ಇರ್ತೇವೆ. ಕೆಲವೊಮ್ಮೆ ಎಷ್ಟೋ ಉಲ್ಲಾಸವಾಗಿರ್ತೇವೆ, ಕರ್ತನಲ್ಲಿ ಆನಂದಿಸ್ತಿರ್ತೇವೆ. ಆದರೆ ಈ ದಿನ ನೀವು ಹೇಗಿದ್ದೀರಿ? ಯಾವ ರೀತಿಯಾಗಿದ್ದೀರಿ? ದಾವೀದನು ತನ್ನ ಜೀವಿತದಲ್ಲಿ ದಿನೇ ದಿನೇ ಒಂದು ಹೊಸ ಅನುಭವ ಹೊಂದುತ್ತಾ ಆ ಅನುಭವದಲ್ಲಿ ದೇವರ ಸನ್ನಿಧಿಗೆ ಹೋಗಿ ಅವನು ದೇವರ ಸನ್ನಿಧಿಯಲ್ಲಿ ಮಾಡಿರುವ ವಿಜ್ಞಾಪನೆ ಪ್ರಾರ್ಥನೆಗಳ ಮೇರೆಗೆ ಅವನು ಹೊಂದಿರುವ ಅನುಭವಗಳ ಕುರಿತು ಬರೆದಿಟ್ಟಿದ್ದಾನೆ. ಕೀರ್ತನೆಗಳಲ್ಲಿ ಅತ್ಯಂತ ಹೆಚ್ಚಾಗಿ ಇನ್ನು ಅನೇಕ ಬೈಬಲಿನ ಭಾಗಗಳಲ್ಲಿ ಅದನ್ನು ನಾವು ನೋಡಬಹುದು. ಕೀರ್ತನೆ 61. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ಏನು ಎದೆಗುಂದಿತಂತೆ? ಪ್ರಾಣವು ಎದೆಗುಂದಿತಂತೆ. ಅಗಾಧದೊಳಗೆ ಬಿದ್ದೋದ ಅನುಭವ ಅವನಿಗುಂಟಾಯ್ತಂತೆ. ಅಂತಹ ಸಮಯದಲ್ಲಿ ಅಳುತ್ತಾ ಕೂತ್ಕೊಳ್ಳಲಿಲ್ಲ, ಆದರೆ ದೇವರಿಗೆ ಮೊರೆ ಇಡ್ತಾ ಇದ್ದ. ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಸಾರಿ ನಮ್ಮ ಪ್ರಾಣವು ಎದೆಗುಂದುತ್ತದೆ. ತಾಳಿಕೊಳ್ಳಲಾರದ ಬಾಧೆಯೊಂದಿಗೆ, ತಾಳಿಕೊಳ್ಳಲಾರದ ವೇದನೆಯೊಂದಿಗೆ, ತಾಳಿಕೊಳ್ಳಲಾರದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ. ಕೆಲವು ಸಾರಿ ಬ್ಯಾಡ್ ನ್ಯೂಸ್ ಆಗಿರ್ಬೋದು, ನಮ್ಮ ಪ್ರಿಯರ ಮರಣದ ವಿಷಯವಾಗಿರ್ಬೋದು, ನಮಗೆ ಉಂಟಾದಂತಹ ಅನಾರೋಗ್ಯ ವಿಷಯವಾಗಿರಬಹುದು, ಇಲ್ಲವೇ ನಮ್ಮ ಕುಟುಂಬದವರ ಹೋರಾಟಗಳಾಗಿರ್ಬೋದು, ಹೆತ್ತ ಮಕ್ಕಳ ಒಂದು ಕ್ರಿಯೆಗಳಾಗಿರ್ಬೋದು. ಅವುಗಳಲ್ಲಿ ಕೆಲವೊಂದು ಕೇಳಿ ಸಹಿಸಿಕೊಳ್ಳುವುದಕ್ಕಾಗಿ ತಾಳಿ ಸಹಿಸಲಾರದಂತಹ ಒಂದು ಸ್ಥಿತಿಗತಿಗಳನ್ನು ಎದುರಿಸುತ್ತಿರುವಾಗ, ಅಂತಹ ಸ್ಥಿತಿಯಲ್ಲಿ, ಆ ದುಃಖದಲ್ಲಿ, ಆ ವೇದನೆಯಲ್ಲಿ, ಆ ಗಲಿಬಿಲಿಯ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಸುಮ್ಮನೆ ರೋಧಿಸುತ್ತಾರೆ, ಸುಮ್ಮನೆ ಅಳುತ್ತಾ ಇರ್ತಾರೆ, ಸುಮ್ಮನೆ ದೇವರನ್ನು ಪ್ರಶ್ನಿಸ್ತಾ ಇರ್ತಾರೆ, ದೇವರಿಗೆ ದೂರುತ್ತಾ ದೇವರ ಮೇಲೆ ನೆಪ ಹೊರಿಸುತ್ತಾರೆ, ಇಲ್ಲವೇ ಸುತ್ತಲಿರುವವರ ಮೇಲೆ ನಿಂದೆ ಹೊರಿಸ್ತಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ದಾವೀದನಾದರೂ ದೇವರಿಗೆ ಮೊರೆ ಇಡುತ್ತಿದ್ದಾನೆ. ನನ್ನ ಪ್ರಾಣವು ಎದೆಗುಂದಿದಾಗ ಭೂಮಿಯ ಕಟ್ಟಕಡೆಯಿಂದ ನಾನು ನಿನಗೆ ಮೊರೆ ಇಡುತ್ತಿದ್ದೇನೆ ಅನ್ನುತ್ತಾನೆ. ಪ್ರಾಣ ಎದೆಗುಂದಿತು. ನಿಮಗೆ ನೆನಪಿರುವುದಾದರೆ ಯೋನನ ಜೀವಿತದಲ್ಲಿಯೂ ಅಂತಹ ಸಂದರ್ಭ ನಾವು ನೋಡುತ್ತೇವೆ. ಒಂದು ಸಾರಿ ಯೋನನ ಪುಸ್ತಕಕ್ಕೆ ಹೋಗೋಣ ಬನ್ನಿ. ಮತ್ತೆ ಯೋನನ ವಿಷಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು. ಯೋನನು ದೇವರು ಹೇಳಿರುವ ಮಾತನ್ನು ಕೇಳದೆ, ದೇವರು ಹೋಗೆಂದ ಸ್ಥಳಕ್ಕೆ ಹೋಗಿ ದೇವರು ಹೇಳಿರುವುದನ್ನು ಹೇಳು ಅಂತ ಹೇಳಿದ್ರೆ ಹೇಳದೆ, ಅದರಲ್ಲಿ ಇಷ್ಟವಿಲ್ಲದೆ ಬೇರೆ ದಿಕ್ಕಿಗೆ ತನ್ನ ಹಡಗನ್ನು ಹತ್ತಿ ಹೋಗುವಾಗ ಆ ಹಡಗಿನೊಳಗೆ ಅವನು ಪ್ರಯಾಣ ಮಾಡುವಾಗ ದೇವರು ಅವನನ್ನು ಎಚ್ಚರಿಸಿ, ಆ ಸಮಯದಲ್ಲಿ ಅವನು ತನ್ನ ಸ್ಥಿತಿ ಎಂತದೆಂದು ಗ್ರಹಿಸಿಕೊಂಡು ಜೊತೆ ಪ್ರಯಾಣಿಕರಿಗೆ, ನನ್ನಿಂದಲೇ ಈ ತುಫಾನು, ಈ ಕಷ್ಟ ನಿಮಗೆ ಬಂದಿತೆಂದು ಹೇಳಿ ನನ್ನನ್ನು ಎತ್ತಿ ಸಮುದ್ರದೊಳಗೆ ಹಾಕಿರಿ ಎಂದು ಪಶ್ಚಾತ್ತಾಪ ಪಟ್ಟು ಹೇಳುವಂಥದ್ದು 1ನೇ ಅಧ್ಯಾಯದ ಯೋನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನೋಡ್ತಾ ನೋಡ್ತಾ ಒಬ್ಬ ಮನುಷ್ಯನನ್ನು ಸಮುದ್ರದಲ್ಲಿ ಹೇಗೆ ಎಸೆಯಬೇಕು ಎಂದು ಆಲೋಚಿಸಿದ್ರೂ ಕೂಡ, ಎಷ್ಟೇ ತಡೆಯಬೇಕೆಂದು ಪ್ರಯತ್ನಿಸಿದ್ರೂ ಹಡಗಿನಲ್ಲಿದ್ದವರೆಲ್ಲ ಮುಳುಗುವ ಪರಿಸ್ಥಿತಿಗೊಳಗಾದಾಗ ಬೇರೆ ಏನೂ ಮಾಡ್ಲಿಕ್ಕಾಗದೆ ಯೋನನನ್ನು ಎತ್ತಿ ಸಮುದ್ರದೊಳಗೆ ಬೀಸಾಡ್ತಾರೆ. ಸಮುದ್ರದೊಳಗೆ ಬಿದ್ದವನು ಯಾರಾದರೂ ಬದುಕಲು ಸಾಧ್ಯವೋ? ಕಾಲುವೆಗಳಲ್ಲಿ ಬಿದ್ದವನೇ ಕೊಚ್ಕೊಂಡು ಹೋಗಿ ಶವವಾಗಿ ತೇಲಾಡ್ತಾನೆ. ಆದರೆ ದೇವರು ಎಷ್ಟು ದೊಡ್ಡ ದೇವರು ನೋಡಿ. ಆತನ ಕೃಪೆ ನಮ್ಮನ್ನು ಬಿಟ್ಟುಬಿಡುವುದಿಲ್ವಲ್ಲ. ನಾವು ಅವಿಧೇಯರಾದರೂ ಕೂಡ ಆತನು ನಮಗೆ ತನ್ನ ಕೃಪೆ ಕಡಿಮೆಯಾಗಿ ತೋರಿಸುವುದಿಲ್ವಲ್ಲ. ತನ್ನ ಪ್ರೀತಿಯನ್ನು ತೋರ್ಪಡಿಸುವವನಾಗಿಯೇ ಇದ್ದಾನಲ್ಲವೇ. ದೇವರು ಒಂದು ದೊಡ್ಡ ಮೀನಿಗೆ
ಒಂದು ದೊಡ್ಡ ತಿಮಿಂಗಲಕ್ಕೆ ಆಜ್ಞಾಪಿಸುತ್ತಾರೆ, ನನ್ನ ಸೇವಕನನ್ನು ನುಂಗು ಎಂದು. ಜಸ್ಟ್ ಊಹಿಸಿ ನೋಡಿ, ಯೋನನನ್ನು ಎತ್ತಿ ಬೀಸಾಡುವಾಗ ಮೀನು ಬಾಯಿ ತೆರೆದು ಸಮುದ್ರದಲ್ಲಿ ಸಿದ್ಧವಾಗಿತ್ತಂತೆ. ಹೇಗೆ ಬಿದ್ದಿರುತ್ತಾನೆ ಯೋನ ಮೀನಿನ ಹೊಟ್ಟೆಯೊಳಗೆ? ಒಂದು ಕಾಲದಲ್ಲಿ ನಾವೇ ಮೀನು ತಿನ್ನುತ್ತೇವೆ, ಮನುಷ್ಯನಿಗೆ ಮೀನು ನುಂಗೋದೇನು ಅನ್ನುತ್ತಾ ಇದ್ರು. ಆದರೆ ಈಗೇನಾಗಿದೆ ಗೊತ್ತಾ? ನಮ್ಮಂತಹ 10 ಜನರನ್ನು ನುಂಗಬಲ್ಲಂತಹ ದೊಡ್ಡ ತಿಮಿಂಗಲಗಳಿವೆ ಅಂತೆ. ಹಾಗಾಗಿ ಇನ್ನು ಯಾವ ಅನುಮಾನ ಇಟ್ಕೊಳ್ಬೇಡಿ. ಅವನು ಮೀನಿನ ಹೊಟ್ಟೆಯೊಳಗೆ ಬಿದ್ದಾಗ ತಲೆ ಕೆಳಗೆ ಕಾಲ್ ಮೇಲೆ ಇದ್ದವನಾಗಿದ್ದ. ತಲೆ ಕೆಳಗಾಗಿ ಮಾಡಿಕೊಂಡು ಮೀನಿನ ಹೊಟ್ಟೆಯೊಳಗೆ ಬಿದ್ದು ಮೊದಲು ಆ ಕರಳಿನೊಳಗೆ ಜರ್ರಂತ ಜಾರ್ತಾ ಇದ್ದ. ತಲೆ ಕೆಳಗಾದವನಾಗಿದ್ದ. ನೀವೆಂದಾದರೂ ತಲೆ ಕೆಳಗಾಗಿ ಬಿದ್ದಿದ್ದೀರಾ? ಗೋಡೆ ಸಪೋರ್ಟ್ ತೆಗೆದುಕೊಂಡು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಕೆಲವರು ಎಕ್ಸಸೈಸ್ ಮಾಡ್ತಾರೆ. ಹಾಗೆ ಮಾಡುವಾಗ ನಮಗೆ ಹೇಗನಿಸುತ್ತೆ ಹೇಳಿ? ಲೋಕವೇ ತಲೆ ಕೆಳಗಾದಂತೆ ನಮಗೆ ಕಾಣಿಸುತ್ತೆ. ನಾವು ತಲೆ ಕೆಳಗಾದಾಗ ಪ್ರತಿಯೊಂದು ತಲೆ ಕೆಳಗಾದಂತೆಯೇ ಕಾಣಿಸುತ್ತೆ. ಕೆಲವೊಂದು ಸಾರಿ ನಾವು ಕೂಡ ಹಾಗೇ ತಲೆ ಕೆಳಗಾಗ್ತಾ ಇದ್ದೇವೆ, ನಮ್ಮ ಯೋಚನೆಯಲ್ಲಿ, ಆಲೋಚನೆಯಲ್ಲಿ, ಕ್ರಿಯೆಗಳಲ್ಲಿ. ನಮಗೆ ಲೋಕವೆಲ್ಲ ಹುಚ್ಚಾದಂತೆ ಕಾಣಿಸಿಕೊಳ್ಳುತ್ತೆ, ಮೂರ್ಖತನದಂತೆ ಕಾಣಿಸುತ್ತೆ. ಲೋಕದವರೆಲ್ಲ ತಲೆ ಕೆಳಗಾಗಿ ನಡೆದುಕೊಳ್ತಾ ಇದ್ದಾರೆ ಅಂದುಕೊಳ್ತೇವೆ. ಆದರೆ ನೀವು ಆಗಿದ್ದು ತಲೆ ಕೆಳಗೆ. ನಿಮ್ಮ ತಪ್ಪು ನೀವು ತಿಳ್ಕೊಳ್ಳದಂತೆ, ನಿಮ್ಮ ಸ್ಥಿತಿ ಏನೆಂದು ತಿಳ್ಕೊಳ್ಳದೆ ಎಲ್ಲರನ್ನೂ ದೂಷಿಸಲು ಆರಂಭಿಸ್ತೀರಿ. ತಲೆ ಕೆಳಗಾಗಿ ಬೀಳುವಾಗ ತಲೆ ತಿರುಗುತ್ತೆ. ಹಾಗೆ ತಲೆ ಕೆಳಗಾಗಿ 1-2 ನಿಮಿಷ, ಕೆಲವು ನಿಮಿಷ ನಾವು ಇರಬಹುದು. ಬಹುಶಃ ಅದಕ್ಕಿಂತ ಹೆಚ್ಚು ನಾವು ಇರಲಿಕ್ಕಾಗಲ್ಲ. ಆ ಸಮಯದಲ್ಲಿ ಏನಾದರೂ ನಾವು ಮೊರೆ ಏನಾದರೂ ಇಡುವುದಾದರೆ ತಲೆ ಕೆಳಗಾಗಿರುವಾಗ ದಾವೀದನು ಹೇಳ್ತಾನೆ, ಭೂಮಿಯ ಕಟ್ಟ ಕಡೆಯಿಂದ ಮೊರೆ ಇಟ್ಟಿದ್ದೇನೆಂದು. ಅಂದ್ರೆ ಏನ್ ಮಾಡಬೇಕೆಂದು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಎಂದರ್ಥ. ನಾನೊಬ್ಬನೇ ಒಳ್ಳೆಯವನು, ಎಲ್ಲರೂ ಕೆಟ್ಟವರು ಎಂಬ ಆಲೋಚನೆ ಬಂದಿದೆಯಾ? ನಾನ್ ಮಾತ್ರ ಚೆನ್ನಾಗಿದ್ದೇನೆ, ಎಲ್ಲರೂ ಇರೋದು ಅದೇ ತರ ಎಂಬ ಆಲೋಚನೆ ಎಂದಾದರೂ ನಿಮಗೆ ಬಂದಿದೆಯಾ? ಹಾಗಾದ್ರೆ ಖಂಡಿತವಾಗಿಯೂ ನೀವು ತಲೆ ಕೆಳಗಾಗಿದ್ದೀರಿ ಎಂದರ್ಥ. ನಿಮಗೆ ಬೆಳಕು ಕತ್ತಲು, ಕತ್ತಲು ಬೆಳಕಂತೆ ಕಾಣಿಸುತ್ತಾ ಇರುವುದಾದರೆ, ಒಳ್ಳೆಯದು ಕೆಟ್ಟದು, ಕೆಟ್ಟದು ಒಳ್ಳೆಯದಾಗಿ ಕಾಣಿಸುವುದಾದರೆ, ನಿಮ್ಮ ಬದುಕು ತಲೆ ಕೆಳಗಾಗಿದೆ. ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ತಾರುಮಾರಾಗಿದ್ದೀರಿ ಎಂದರ್ಥ. ಅಯ್ಯೋ, ಯೋನ ತನ್ನ ಅವಿಧೇಯತೆ ತಿಳಿದುಕೊಳ್ಳುವುದಕ್ಕಾಗಿ ತಲೆ ಕೆಳಗಾಗಿ ಮಾಡಿಕೊಂಡು ಜುರ್ರಂತ ಜಾರುತ್ತಾ ಇರುವ ಸಮಯದಲ್ಲಿ ಯೋನ ಕೂಡ ಏನ್ ಮಾಡಿದನು ನೋಡೋಣ ಬನ್ನಿ. ಯೋನ ಏನ್ ಮಾಡಿದನೆಂದು ಒಮ್ಮೆ ನೋಡೋಣ ಬನ್ನಿ. ಆ ದೊಡ್ಡ ಮೀನಿನ ಹೊಟ್ಟೆಯೊಳಗಿಂದ ಯೋನನು ಹೀಗೆ ಪ್ರಾರ್ಥನೆ ಮಾಡಿದನು. ಆ ಹೊಟ್ಟೆಯೊಳಗಿಂದ ಏನ್ ಮಾಡಿದನು? ಅವನು ಪ್ರಾರ್ಥಿಸ್ತಿದ್ದಾನೆ. ನಮ್ಮ ಜೀವಿತದಲ್ಲಿ ಒದ್ದಾಡುವಂತಹ ಪರಿಸ್ಥಿತಿ ಬರುವಾಗ, ತಾರುಮಾರಾದಂತಹ ಪರಿಸ್ಥಿತಿಗಳು ಬಂದಾಗ, ತಾಳಿಕೊಳ್ಳಲಾರ್ದ ವೇದನೆ, ಶೋಧನೆ ಎದುರಾದಾಗ, ಊಹಿಸಲಾರ್ದ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಾಗ, ಇನ್ನು ಬೇರೆ ಯಾವ ಗತಿಯಿಲ್ಲ ಎಂಬ ಪರಿಸ್ಥಿತಿಗೆ ನಾವು ಬಿದ್ದು ಹೋದಾಗ, ಒಂದು ಕಾರ್ಯ ನಾವು ಮಾಡಬೇಕು. ದೇವರಿಗೆ ಮೊರೆ ಇಡಬೇಕು, ದೇವರಿಗೆ ಪ್ರಾರ್ಥಿಸಬೇಕು. ದೇವರೇ ನನಗೆ ಸಹಾಯ ಮಾಡಿರಿ ಎಂದು ಕೂಗಿಕೊಳ್ಳಿರಿ. ನಿಮ್ಮ ಜೀವಿತವನ್ನು, ತಾರುಮಾರಾಗಿರುವ ನಿಮ್ಮ ಜೀವಿತವನ್ನು ತಲೆ ಕೆಳಗಾಗಿ ಮಾಡುವಾತನು, ಸರಿಪಡಿಸುವಾತನು ದೇವರಾಗಿದ್ದಾರೆ. ಈ ಲೋಕವೆಲ್ಲ ತಾರುಮಾರಾದ ಲೋಕವಾಗಿದೆ. ಮೇಲನ್ನು ಕೆಡಾಗಿ, ಕೇಡನ್ನು ಮೇಲಾಗಿ ಭಾವಿಸುವ ಲೋಕವಾಗಿದೆ. ಕಹಿ ಸಿಹಿ ಎಂದು, ಸಿಹಿ ಕಹಿ ಎಂದು ಎಣಿಸುವ ಲೋಕವಾಗಿದೆ. ಕತ್ತಲು ಬೆಳಕೆಂದು, ಬೆಳಕು ಕತ್ತಲೆಂದು ನಂಬುವ ಲೋಕವಾಗಿದೆ. ನೋಡಿ, ಮನುಷ್ಯನು ತನಗೆ ಮೇಲುಂಟು ಮಾಡುವುದನ್ನು ಕೇಡೆಂದು ಭಾವಿಸ್ತಿದ್ದಾನೆ, ಕೇಡಾಗಿರುವುದನ್ನು ಮೇಲೆಂದು ಭಾವಿಸ್ತಿದ್ದಾನೆ. ವೈ ಪೀಪಲ್ ಅಡಿಕ್ಟೆಡ್ ಟು ಡ್ರಗ್ಸ್? ಅದು ಅವರಿಗೆ ಮೇಲೋ ಕೇಡೋ? ಅದು ಕೇಡುಂಟು ಮಾಡುವಂಥದ್ದಾಗಿದೆಯಲ್ಲವೇ? ಅದು ಇಲ್ಲದಿದ್ರೆ ನಾವಿರೋದಿಲ್ಲ ಎನ್ನುವಂತಿರ್ತಾರೆ. ಈ ದಿನ ಎಷ್ಟೋ ಜನ ಈ ಪೋನೋಗ್ರಾಫಿಗೆ, ಆ ಅಶ್ಲೀಲವಾದ ಹೊಲಸು ಚಿತ್ರಗಳಿಗೆ ಏನನ್ನುತ್ತಾರೆ? ಆ ಅಸಹ್ಯವಾದ ನಗ್ನವಾದ ದೃಶ್ಯಗಳನ್ನು ನೋಡುವುದಕ್ಕಾಗಿ ಸೆಲ್ಫೋನ್ನಲ್ಲಿ ಅಡಿಕ್ಷನ್ ಆಗಿ ಅದರಿಂದ ಎಷ್ಟೋ ಘೋರಕರವಾದ ನೀಚವಾದಂತಹ ಪಾಪಗಳನ್ನು ಎಷ್ಟೋ ಜನ ಮಾಡ್ತಿದ್ದಾರೆ. ಟೀನೇಜರ್ಸ್ ಕೂಡ ತಮ್ಮನ್ನು ತಾವು ಅಪವಿತ್ರಪಡಿಸಿಕೊಳ್ತಾ ಅನೇಕರಿಗೆ ಹಾನಿಕರವಾಗಿ ಜೀವಿಸ್ತಿದ್ದಾರೆಂದು ಈ ದಿನ ನಾವು ಕೇಳ್ತಿದ್ದೇವಲ್ಲವೇ? ಯಾವುದು ಒಳ್ಳೆಯದು? ನಿಮ್ಮ ದೇಹವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳೋದು, ನಿಮ್ಮ ಶರೀರವನ್ನು ದೇವರ ಆಲಯವನ್ನಾಗಿ ಪರಿಗಣಿಸಿಕೊಳ್ಳೋದು, ನಿಮಗೆ ಆರೋಗ್ಯ ಉಂಟು ಮಾಡುವುದನ್ನು ಸೇವಿಸಬೇಕು. ನಿಮ್ಮ ಅವಯವಗಳು ಹಾಳು ಮಾಡುವವುಗಳಿಗಾಗಿ ಯಾಕೆ ಪ್ರಯಾಸ ಪಡ್ತೀರಿ? ಅದು ತಲೆ ಕೆಳಗಾದ ಸ್ಥಿತಿ. ಈ ಭೂಲೋಕದಲ್ಲಿ ಪ್ರತಿ ಮನುಷ್ಯನು ಯಾವುದು ನ್ಯಾಯವಾಗಿದೆಯೋ ಅದಕ್ಕೆ ಗೇಲಿ ಮಾಡುವಂಥವನಾಗಿದ್ದಾನೋ ಅವನು ಅನೀತಿಯನ್ನು ಆತುರಪಟ್ಟು ಅನುಸರಿಸುವವನಾಗಿರ್ತಾನೆ. ಅದಕ್ಕೆ ಆದಿ ಅಪೋಸ್ತಲರಿಗೆ ಒಂದು ಹೆಸರು ಕೊಟ್ಟಿದ್ರು, ಇವರು ಭೂಮಿಯನ್ನು ತಲೆ ಕೆಳಗಾಗಿ ಮಾಡುವವರು ಎಂದು. ಭೂಮಿಯನ್ನು ತಲೆ ಕೆಳಗಾಗಿ ಮಾಡ್ತಿದ್ದಾರಂದ್ರೆ ಏನು? ಹಾಳು ಮಾಡ್ತಿದ್ದಾರೆಂದು ಅರ್ಥವೋ? ಇಲ್ಲ, ಆಲ್ರೆಡಿ ಅದು ತಲೆ ಕೆಳಗಾಗಿ ಬಿದ್ದಿದೆ. ಹಾಗಾಗಿ ಅವರು ಸಾರುವ ವಾಕ್ಯದಿಂದ, ಮಾಡುವ ಪ್ರಾರ್ಥನೆಯಿಂದ ತಿರುಗಿ ಬಿದ್ದಿರುವ ಪ್ರತಿ ಮನುಷ್ಯ ಸರಿಯಾಗುವ ಹಾಗೆ, ಕೆಟ್ಟ ಕೆಲಸ ಮಾಡುತ್ತಾ ಕೆಟ್ಟ ಕಾರ್ಯಗಳ ಹಿಂದೆ ಹೋಗುವವನು ತನ್ನ ಮಾರ್ಗ ಸರಿಪಡಿಸಿಕೊಂಡು ಪಶ್ಚಾತ್ತಾಪಪಟ್ಟು
ದೇವರು ಸ್ಥಾಪಿಸಿರುವಂತಹ, ದೇವರು ನೇಮಿಸಿರುವ ಜೀವಿತ ಜೀವಿಸುವುದಕ್ಕೋಸ್ಕರ ಮಾರ್ಪಡುವವರು ಎಂದರ್ಥ. ಹೌದು, ದೇವರು ತಲೆ ಕೆಳಗಾದಂಥವರನ್ನು ನೆಟ್ಟಗೆ ನಿಲ್ಲಿಸಬಲ್ಲಾತನಾಗಿದ್ದಾರೆ. ಆತನಿಗೆ ಮೊರೆ ಇಡುವುದಾದರೆ ಅದ್ಭುತ ಮಾಡುವ ಆತನಾಗಿದ್ದಾರೆ. ದಾವೀದನು ತನ್ನ ಜೀವಿತದಲ್ಲಿ ಕುಗ್ಗಿಹೋದ ಸಮಯದಲ್ಲಿ ಆ ಸ್ಥಿತಿಯಿಂದ ಅಂದರೆ ಪಾತಾಳದಿಂದ ಮೊರೆ ಇಟ್ಟಂತೆ, ಇನ್ನು ಕೂಗಲು ಕೂಡ ತಾಳ್ಮೆಯಿಲ್ಲದ ಪರಿಸ್ಥಿತಿಯಲ್ಲಿ ಅಯ್ಯಾ ಎನ್ನುವಂತೆ ಕೂಗಿಕೊಳ್ಳುವುದನ್ನು ನೋಡ್ತೇವೆ. ಹತ್ತಲಾರದಂತಹ ಎತ್ತರವಾದ ಪರ್ವತಕ್ಕೆ ಆತನು ನನ್ನನ್ನು ಎತ್ತಿಸಿದಾನೆ. ಯೋನನು ಮೀನಿನ ಹೊಟ್ಟೆಯೊಳಗಿಂದ ದೇವರಿಗೆ ಮೊರೆ ಇಟ್ಟಾಗ, ದೇವರಿಗೆ ಪ್ರಾರ್ಥನೆ ಮಾಡಿದಾಗ, ನಾನು ಉಪದ್ರವದಲ್ಲಿದ್ದೇನೆ ದೇವರೇ, ಪಾತಾಳ ಗರ್ಭದಿಂದ ಕೂಗಿಕೊಳ್ತಾ ಇದ್ದೇನೆ ದೇವರೇ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಎಂದು ಪ್ರಾರ್ಥಿಸ್ತಾನೆ. ಈ ರೀತಿ ಆ ತಿಮಿಂಗಲದ ಹೊಟ್ಟೆಯೊಳಗೆ ಬಿದ್ದವನು ಹೊರಗೆ ಬರಲಿಕ್ಕಾಗ್ತದೋ, ಬಂದು ಪ್ರಾಣದಿಂದಿರಲಿಕ್ಕಾಗುತ್ತೋ? ಜಠರಸ ಆ ಮೀನಿನ ಹೊಟ್ಟೆಯೊಳಗೆ ಬಿದ್ದಾಗ ಅವನು ಜೀರ್ಣವಾಗ್ತಾನಲ್ಲವೇ, ಕರಗಿ ಹೋಗ್ತಾನಲ್ಲವೇ? ಅಂತಹ ಪರಿಸ್ಥಿತಿಯಲ್ಲಿ ಯೋನ ದೇವರಿಗೆ ಮೊರೆ ಇಟ್ಟಾಗ ದೇವರು ಯೋನನ ಪಶ್ಚಾತ್ತಾಪವನ್ನು ನೋಡಿ ಅವನ ಮೊರೆಯನ್ನು ಕೇಳಿ 3 ದಿನಗಳವರೆಗೂ ಮೀನಿನ ಹೊಟ್ಟೆಯೊಳಗೆ ಇದ್ದಾಗಿಯೂ ಯೋನನು ಉಪವಾಸ ಇರ್ತಾನೆ. ಆ ತಿಮಿಂಗಲವು, ಆ ಮೀನು ಕೂಡ ಉಪವಾಸವಿತ್ತಂತೆ, ಏನು ಕರಗಿಸಿಕೊಳ್ಳಲಾರ್ದ ಹಾಗೆ ದೇವರ ಮಾತು ಕೇಳಿದಕ್ಕಾಗಿ. ವಿಚಿತ್ರವೇನೆಂದರೆ, ದೇವರುಂಟು ಮಾಡಿದ ಸೃಷ್ಟಿಯೆಲ್ಲ ಆತನ ಮಾತು ಕೇಳ್ತಿದೆ. ದೇವರ ಆಕಾರದಲ್ಲಿ ಸ್ವರೂಪದಲ್ಲುಂಟು ಮಾಡಲ್ಪಟ್ಟ ನಾವೇ ದೇವರ ಮಾತು ಕೇಳ್ತಾ ಇಲ್ಲ ಪ್ರಿಯರೇ. ಮೀನು ದೇವರ ಮಾತು ಕೇಳಿತು, ಕತ್ತೆ ದೇವರ ಮಾತು ಕೇಳಿತು, ಕೋಳಿ ದೇವರ ಮಾತು ಕೇಳಿತು. ಹೀಗೆ ಎಷ್ಟೋ ಸಂಘಟನೆಗಳು ನಮಗಿವೆ. ಕತ್ತೆಗೆ ಮಾತಾಡು ಅಂದಾಗ ಬಿಳಾಮನೆಂಬ ಪ್ರವಾದಿಗೆ ಗೊತ್ತಿಲ್ಲದ ವಿಷಯಗಳನ್ನು ತನ್ನ ಭಕ್ತನನ್ನು ಗದರಿಸಲು ದೇವರು ಕತ್ತೆಯನ್ನು ಉಪಯೋಗಿಸುತ್ತಾರೆ. ತನ್ನ ಸ್ಥಿತಿಯನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ ಪೇತ್ರನಂತಹ ಸೇವಕನನ್ನು, ಶಿಷ್ಯನನ್ನು ಒಪ್ಪಿಸುವುದಕ್ಕಾಗಿ ಕೋಳಿಗೆ ಕೂಗು ಅನ್ನುತ್ತಾರೆ. ಹೀಗೆ ಎಷ್ಟೋ ಸಂಗತಿಗಳನ್ನು ನಾವು ನೋಡ್ತೇವೆ ಬೇರೆ ಸೃಷ್ಟಿ ದೇವರ ಮಾತು ಕೇಳಿರುವುದರ ಕುರಿತಾಗಿ. ಯೇಸು ಹೇಳಿರುವ ಮಾತಿಗೆ ಸಮುದ್ರದಲ್ಲಿರುವ ಮೀನುಗಳೆಲ್ಲ ಒಂದು ಸ್ಥಳಕ್ಕೆ ಸೇರಿ ಬಂದು ಕಾದಿರ್ತವೆ. ಶಿಷ್ಯರು ಬಲೆ ಹಾಕಿದಾಗ ರಾಶಿ ರಾಶಿಯಾಗಿ ಮೀನುಗಳು ಸಿಗುತ್ತವೆ. ಅಲ್ಲಿಯವರೆಗೂ ಸಿಗಲಾರದಂತೆ ಓಡಿ ಹೋಗಿರುವ ಮೀನುಗಳೆಲ್ಲ ದೇವರ ಮಾತು ಕೇಳಿ ಕೂಡಿ ಬಂದಿರುವಂತೆ ಕಾಣಿಸುತ್ತದಲ್ಲವೇ? ದೇವರು ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಬೇಕಾದರೆ, ನಾವು ಬಿದ್ದಿರುವ ಸ್ಥಿತಿಯಿಂದ ಆತನಿಗೆ ಮೊರೆಯಿಡುವುದಾದರೆ, ನಾವು ಬಿದ್ದಿರುವ ಅಧೋಗತಿಯಿಂದ ಆತನಿಗೆ ಮೊರೆಯಿಡುವುದಾದರೆ ನಮ್ಮನ್ನು ಉನ್ನತ ಸ್ಥಿತಿಗೆ ಆತನು ಸೇರಿಸುತ್ತಾನೆ. ಯಾವ ಅಪಾಯವೂ ಇಲ್ಲದಂತೆ 3ನೆಯ ದಿನದಲ್ಲಿ ಆ ಯೋನ ಮೀನಿನ ಹೊಟ್ಟೆಯೊಳಗಿಂದ ಹೊರಬಂದು ನಂತರ ಏನ್ಮಾಡ್ತಾನೆ? ಯೋನ 2:10 ಹೇಳ್ತದೆ, ದೇವರು ಅಪ್ಪಣೆ ಕೊಡಲು ಆ ಮೀನು ಅವನನ್ನು ಕಕ್ಕಿತು. ಆಗ ಯೆಹೋವನು ಆ ಮೀನಿಗೆ ಆಜ್ಞಾಪಿಸಲು ಆ ಮೀನು ಯೋನನನ್ನು ನೆಲದ ಮೇಲೆ ಕಕ್ಕಿಬಿಟ್ಟಿತು. ಆ ಮೀನು ದೇವರ ಆಜ್ಞೆಗೆ ವಿಧೇಯತೆ ತೋರಿಸ್ತಿದೆ. ನನ್ನ ಸೇವಕನನ್ನು ಹಿಡ್ಕೊ ಅಂದ್ರೆ ಹಿಡ್ಕೊಳ್ಳುತ್ತೆ, ಬಿಟ್ಬಿಡು ಅಂದಾಗ ಬಿಟ್ಟುಬಿಡುತ್ತೆ. ನಾವಿನ್ನೆಷ್ಟು ದೇವರ ಮಾತು ಕೇಳಬೇಕಾಗಿದೆ, ದೇವರಿಗೆ ನಾವಿನ್ನೆಷ್ಟು ಹೆಚ್ಚು ಮೊರೆ ಇಡಬೇಕಾಗಿದೆ ನೋಡಿ. ಪಾತಾಳದಲ್ಲಿ ಬೀಳುವುದಕ್ಕೆ ಕಾರಣ ನಾವೇ. ನಾವು ತಲೆ ಕೆಳಗಾಗುವುದಕ್ಕೆ ಕಾರಣ ನಾವು ದೇವರ ಮಾರ್ಗ ಅನುಸರಿಸದೆ ಅಪವಾದಿಯಾದ ಸೈತಾನನ ಸಲಹೆ ಪಾಲಿಸಿ ಸೈತಾನನ ಮಾರ್ಗ ಆರಿಸಿಕೊಂಡಿರೋದ್ರಿಂದ, ಅದರ ಅಂತ್ಯ ಭಯಂಕರವಾಗಿರೋದ್ರಿಂದ ಆ ಸ್ಥಿತಿಗೆ ಬಿದ್ದಿದೆವು. ಈಗಲಾದರೂ ನೀವು ಸಿಕ್ಕಾಕೊಂಡಿರುವಂತಹ ಆ ಸಮಸ್ಯೆಗಳೊಳಗಿಂದ, ಅಂದರೆ ಸಾಲದ ಪಾತಾಳದಿಂದ, ರೋಗವೆಂಬ ಪಾತಾಳದಿಂದ, ಇಲ್ಲವೇ ಶಾಪವೆಂಬ ಪಾತಾಳದಿಂದ, ಯಾವ ಬಾಧೆಯಲ್ಲಿ, ಯಾವ ವೇದನೆಯಲ್ಲಿ ತಲೆ ಕೆಳಗಾದವರಾಗಿ ಏನು ಸತ್ತು ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂಬ ಸ್ಥಿತಿಗೆ ಬಿದ್ದೋಗಿದ್ದೀರೋ, ಆಗ ಆ ಸ್ಥಿತಿಯಿಂದ ಮೊರೆಯಿಟ್ಟು ನೋಡಿ. ಈಗಲೇ ದೇವರಿಗೆ ಮೊರೆಯಿಟ್ಟು ನೋಡಿ. ದೇವರು ನಿಮ್ಮನ್ನು ಬಿಡಿಸುತ್ತಾರೆ, ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತಾರೆ. ನೀವು ಆಶಿಸಿದ ಸ್ಥಿತಿಗಿಂತಲೂ ಉನ್ನತವಾದ ಸ್ಥಿತಿಗೆ ನಿಮ್ಮನ್ನು ಆತನು ಹೆಚ್ಚಿಸುತ್ತಾನೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಭೂಲೋಕದಲ್ಲಿ ದೇವರೇ, ನಾವು ಬಿದ್ದು ತಲೆ ಕೆಳಗಾಗದವರಾಗಿರದೆ ಈ ಭೂಮಿಯನ್ನೇ ತಲೆ ಕೆಳಗಾಗಿ ಮಾಡುವವರಾಗಿ ನಾವಿರಬೇಕೆಂದು ಆಶಿಸಿರುವುದರಿಂದ, ಪಾತಾಳಕ್ಕೆ ಬಿದ್ದೋಗುವಂತಹ ಪಾಪಿಗಳೊಂದಿಗೆ ನಾವು ಸ್ನೇಹ ಮಾಡಲಾರದಂತೆ ದೇವಜನರೊಂದಿಗೆ ಮೇಲಿರುವವುಗಳನ್ನೇ ಹುಡುಕುತ್ತಾ ನಿರೀಕ್ಷಿಸುತ್ತಾ ಇರಲು ನಮಗೆ ಸಹಾಯ ಮಾಡಿರಿ. ಕಾಲು ಜಾರುವಾಗ, ಶೋಧನೆಯೊಳಗೆ ಬಿದ್ದಾಗ ನಿಮಗೆ ಮೊರೆಯಿಟ್ಟು ಅದರಿಂದ ಹೊರಬರುವುದಕ್ಕಾಗಿ ನೀವು ಆಶಿಸಿದಂತಹ ಸ್ಥಾನಕ್ಕೆ ಬೆಳೆಯುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಸಮಯದಲ್ಲಿ ಯಾರ್ಯಾರು ಎಂತಹ ಪಾತಾಳದಲ್ಲಿ ಬಿದ್ದಿದ್ದಾರೋ, ಯಾವ ವ್ಯಭಿಚಾರಕ್ಕೆ ದಾಸರಾಗಿದ್ದಾರೋ, ಯಾವ ಡ್ರಗ್ ಅಡಿಕ್ಷನ್ಗೆ ಒಳಗಾಗಿದ್ದಾರೋ, ಯಾವ ಸಾಲಕ್ಕೆ ಒಳಗಾಗಿದ್ದಾರೋ, ಯಾವ ವಿಷಯದಲ್ಲಿ ಅವರು ಸಿಕ್ಕಾಕೊಂಡು ಇನ್ನು ಹೊರಬರಲಿಕ್ಕಾಗಲ್ಲ ಎಂಬುದಾಗಿ ಒದ್ದಾಡುತ್ತಾ ಇದ್ದಾರೋ ಅಂಥವರನ್ನು ಒಂದು ಸಾರಿ ನೋಡಿರಿ ದೇವರೇ. ಅವರ ಮೊರೆಯನ್ನು ಲಾಲಿಸಿರಿ. ಅವರು ಊಹಿಸಲಾರದ ರೀತಿಯಲ್ಲಿ ಅವರ ಜೀವಿತದಲ್ಲಿ ಉಪಕಾರಗಳನ್ನು ಮಾಡಿ ಸ್ವಸ್ಥತೆಯನ್ನು ಕೊಟ್ಟು ಅದ್ಭುತ ಕಾರ್ಯಗಳನ್ನು ಮಾಡಿರಿ.
ದೊಡ್ಡ ದೇವರು ನೀವೆಂದು ನಿರೂಪಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಕಳಿಸಿಕೊಡಿರಿ. ಮೇಲಿಂದ ಮೇಲೆ ನಿಮ್ಮೆಲ್ಲರಿಗೆ ಈ ವಿಷಯ ತಿಳಿಸುತ್ತಲೇ ಇದ್ದೇನೆ, ನೀವು ಕಳಿಸುತ್ತಲೇ ಇದ್ದೀರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮೆಲ್ಲರಿಗೂ ಪ್ರತ್ಯುತ್ತರ ನಾವು ಕಳಿಸಲಿಕ್ಕಾಗದೇ ಇದ್ರೂ ಕೂಡ ಅವೆಲ್ಲವುಗಳನ್ನು ನಾವು ನೋಟ್ ಮಾಡಿ ಕರ್ತನ ಸನ್ನಿಧಿಯಲ್ಲಿ ಇಟ್ಟು ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತೆ. ಈಗಾಗಲೇ ಬಹಳಷ್ಟು ಜನ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾರೆ, ನಮಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ವಂದನೆಗಳು ಎಂಬುದಾಗಿ ಪ್ರೈಸ್ ರಿಪೋರ್ಟ್ಸ್ ಕಳಿಸುತ್ತಿದ್ದಾರೆ. ಅವು ನಮಗೆ ಎಷ್ಟೋ ಪ್ರೋತ್ಸಾಹದಿಂದ ಈ ಸೇವೆ ಮುಂದುವರಿಸುವಂತೆ ಮಾಡ್ತಿವೆ. ಹಾಗಾಗಿ ನಿಮ್ಮ ಪ್ರೈಸ್ ರಿಪೋರ್ಟ್ ಕೂಡ ಮೇಲಿಂದ ಮೇಲೆ ಕಳಿಸಿಕೊಡಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಇತರರಿಗೆ ಶೇರ್ ಮಾಡಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.